ಪ್ರಧಾನಿ ನರೇಂದ್ರ ಮೋದಿ ಸಿಕಂದರಾಬಾದ್ನಲ್ಲಿ ಮಾತನಾಡಿದಂತಹ ಒಂದು ಮಾತು ಇಡೀ ದೇಶದಾದ್ಯಂತ ಹಲವಾರು ಚರ್ಚೆಗಳಿಗೆ ಮತ್ತು ವಿಶ್ಲೇಷಣೆಗೆ ಕಾರಣ ಆಗ್ತಾ ಇದೆ. ಅವರು ತೈಲವನ್ನ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿರೋದು, ಅದಾದ ನಂತರ ಬಂಗಾರವನ್ನ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿರೋದು, ವಿದೇಶಗಳಿಗೆ ಹೋಗೋದನ್ನು ತಪ್ಪಿಸಿ ಅನ್ನುವಂತಹ ಮಾತುಗಳನ್ನು ಮಾತನಾಡಿದ್ದು, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತೈಲ ಅಭಾವದ ಬಗ್ಗೆ, ತೈಲ ದರ ಏರಿಕೆಯ ಬಗ್ಗೆ ಮುನ್ಸೂಚನಾ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇಂಥದ್ದೊಂದು ಹೇಳಿಕೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಂತ ಎನ್ನುವಂತಹ ಪ್ರಶ್ನೆ ಇಡೀ ದೇಶದಾದ್ಯಂತ ಕಾಡ್ತಾ ಇದೆ. ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಇಂಥದ್ದೊಂದು ಹೇಳಿಕೆಯನ್ನ, ಇಂಥದ್ದೊಂದು ಮಾತುಗಳನ್ನು ಇಡೀ ದೇಶದ ಜನರಿಗೆ ಯಾವ ಕಾರಣಕ್ಕೆ ಕೊಟ್ಟರು? ಯಾವೆಲ್ಲ ಆರ್ಥಿಕ ಲೆಕ್ಕಾಚಾರಗಳು ನರೇಂದ್ರ ಮೋದಿ ಅವರ ತಲೆಯಲ್ಲಿ ಹೋಗಿರಬಹುದು ಎನ್ನುವಂತಹ ಸುದ್ದಿ ಇವತ್ತಿದೆ. ಅದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇನ್ನು ಎರಡನೇ ಸುದ್ದಿ, ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧದ ಜಟಾಪಟಿ ಒನ್ಸ್ ಅಗೇನ್ ಮುಂದುವರೆದಿದೆ. ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ನೀವು ಇನ್ನು ಮುಂದೆ ನಮ್ಮನ್ನು ಟಚ್ ಮಾಡಿದರೆ ನಾವು ಮಾತ್ರ ಸುಮ್ಮನಿರಲ್ಲ, ನಾವು ಕೂಡ ಹೊಡೆದುರುಳಿಸ್ತೀವಿ ಅಂತ ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ? ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್ಗೂ ಕೂಡ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು IRGC ಮಾಡಿದೆ. ಹಾರ್ಮುಜ್ ಅನ್ನೋದು ಏನಿದ್ದರೂ ಕೂಡ ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ನೀವು ಯಾರದ್ದೋ ಹಡಗುಗಳನ್ನು ನಿಯಂತ್ರಣ ಮಾಡ್ತೀನಿ ಅನ್ನುವಂತಹ ಕಾರಣಕ್ಕೆ ಹಾರ್ಮುಜ್ಗೆ ನಿಮ್ಮ ಯುದ್ಧ ನೌಕೆಗಳನ್ನು ತೆಗೆದುಕೊಂಡು ಬಂದರೆ ಅಲ್ಲಿ ಯುದ್ಧ ಆಗೋದು ಖಂಡಿತ, ಯುದ್ಧ ಆಗೇ ಆಗುತ್ತೆ ಅಂತ IRGC ಹೇಳ್ತಾ ಇದೆ. ಹಾಗಾದರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಈ ಎಚ್ಚರಿಕೆ ಯಾಕೆ ಬಂತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಇರಾಕ್ನ ನೆಲದಲ್ಲಿ ಇಸ್ರೇಲ್ ಒಂದು ಗುಪ್ತಚರ ನೆಲೆಯನ್ನು ಸ್ಥಾಪನೆ ಮಾಡಿದ್ದರ ಬಗ್ಗೆ ಸುದ್ದಿ ಇದೆ. ಯಾವ ಕಾರಣಕ್ಕಾಗಿ ಇರಾಕ್ನಲ್ಲಿ ಗುಪ್ತಚರ ನೆಲೆಯನ್ನು ಸ್ಥಾಪನೆ ಮಾಡಿ ಇರಾನ್ನಲ್ಲಿ ಆಗು ಹೋಗುವಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಇದೇ ಇಸ್ರೇಲ್ ಒಂದು ರಹಸ್ಯ ಗುಪ್ತಚರ ನೆಲೆಯನ್ನು ಸ್ಥಾಪನೆ ಮಾಡಿದೆ ಅಂತೆ. ಅದು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಈ ಸ್ಥಾಪನೆ ಹಿಂದಿನ ಉದ್ದೇಶ ಏನಾಗಿತ್ತು? ಇದ್ಯಾವುದು ಕೂಡ ಇರಾಕಿಗೆ ಗೊತ್ತಿರಲಿಲ್ವಾ? ಅಮೆರಿಕಕ್ಕೆ ಗೊತ್ತಿರಲಿಲ್ವಾ? ಏನೆಲ್ಲ ಬೆಳವಣಿಗೆಗಳಾಯ್ತಾ ಆ ವಿಚಾರದಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ನಾಲ್ಕನೇ ಸುದ್ದಿ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪಾಕಿಸ್ತಾನ ನಮ್ಮ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಅವರದ್ದೊಂದು ಆಚರಣೆಯನ್ನು ಶುರುವಿಟ್ಕೊಂಡಿದ್ದಾರೆ. ಇದರ ಜೊತೆಗೆ ಮುನೀರ್ ಮತ್ತೊಮ್ಮೆ ನಾಲಿಗೆಯನ್ನು ಹರಿಬಿಟ್ಟು ಸ್ವತಃ ಭಾರತವೇ ಕದನ ವಿರಾಮಕ್ಕಾಗಿ ನಮ್ಮ ಬಳಿ ಅಂಗಲಾಚಿತು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬೇಜವಾಬ್ದಾರಿತೆಯ ಮಾತುಕತೆಗಳನ್ನು ಆ ವ್ಯಕ್ತಿ ಮಾತನಾಡಿದ್ದಾನೆ. ಹಾಗಾದರೆ ಅಸಲಿ ಕತೆ ಏನಿದು? ಯಾರು ಕದನ ವಿರಾಮಕ್ಕಾಗಿ ಬೋಗರೆದಿದ್ರು ಅನ್ನೋದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ, ನಮೋ ಗೋಲ್ಡ್ ಎಚ್ಚರಿಕೆ. ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಬೆಳವಣಿಗೆಗಳು, ಅಮೆರಿಕದ ಬೇಡಿಕೆಗಳಿಗೆ ಇರಾನ್ ಒಪ್ತಾ ಇಲ್ಲ, ಅಮೆರಿಕದ ಈ ಸಡಿಲತ್ವವು ಕೂಡ ಹಾರ್ಮುಜ್ನಲ್ಲಿ ಆಗ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳಿಂದ ತೈಲದ ವಿಚಾರದಲ್ಲಿ ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿಯ ತನಕವೂ ಕೂಡ ಅನೇಕ ಬದಲಾವಣೆಗಳಾಗಿದ್ದನ್ನು ನೋಡಿದ್ದೀವಿ. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಅನೇಕ ಸಮಸ್ಯೆಗಳನ್ನು ತೈಲದ ವಿಚಾರದಲ್ಲಿ, LPG ವಿಚಾರದಲ್ಲಿ, CNG ವಿಚಾರದಲ್ಲಿ ಅನುಭವಿಸಿದ್ದನ್ನು ನೋಡಿದ್ದೀವಿ. ಆದರೆ ಯುದ್ಧ ಶುರುವಾದ ಇವತ್ತಿನ ತನಕವೂ ಕೂಡ ತೈಲ ದರದಲ್ಲಿ ಭಾರತದಲ್ಲಿ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. LPG ದರದಲ್ಲೇ ಆಯಿತು, CNG ಆಯಿತು, ಎಲ್ಲವೂ ಕೂಡ ಆಯಿತು. ತೈಲ ದರದಲ್ಲಿ ಮಾತ್ರ ಆಗಿರಲಿಲ್ಲ. ಆ ಸ್ಥಿರತೆಯನ್ನು ಕೇಂದ್ರ ಸರ್ಕಾರ ಹಾಗೆ ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಮಯದಲ್ಲೂ ಕೂಡ ನಾವು ಯುದ್ಧವನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದೀವಿ, ಜನರ ಸಹಕಾರವೂ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಅವರೆಲ್ಲ ಮಾತನಾಡಿದ್ರು. ಅದಾದ ನಂತರ ಪಂಚರಾಜ್ಯಗಳ ಚುನಾವಣೆಯ ನಂತರ ಒಂದು ಆರ್ಥಿಕ ಸಮೀಕ್ಷೆಯ ವರದಿ ಮಂಡನೆ ಆಯಿತು. ಆ ವರದಿಯಲ್ಲಿ ಕಚ್ಚಾ ತೈಲದ ದರ ಏರಿಕೆಯನ್ನ ಒನ್ಸ್ ಅಗೇನ್ ಆ ವರದಿಯಲ್ಲಿ ಹೇಳಲಾಗಿತ್ತು, ಕಚ್ಚಾ ತೈಲದ ದರ ಏರಿಕೆಯನ್ನ ಸರ್ಕಾರ ಪೇ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಜನರಿಗೆ ನೇರವಾಗಿ ನಾವು ವರ್ಗಾವಣೆ ಮಾಡಬೇಕಾದಂತ ಸಂದಿಗ್ಧ ಪರಿಸ್ಥಿತಿ ಇದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆ ವರದಿ ಬಂದ ನಂತರವೇ ತೈಲ ದರ ಮತ್ತೊಮ್ಮೆ ಏರಿಕೆ ಆಗಬಹುದು ಎನ್ನುವಂಥ ಚರ್ಚೆಗಳು ಇಡೀ ದೇಶದಾದ್ಯಂತ ಆಗಿತ್ತು. ಇದೀಗ ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂತಹ ಒಂದು ಹೇಳಿಕೆ ಮಾತ್ರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಸ್ವಲ್ಪ ತೈಲವನ್ನು ಕಡಿಮೆ ಬಳಕೆ ಮಾಡಿ, 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಮಾತನಾಡಿದ್ದಾರೆ ಪ್ರಧಾನಿಗಳು. ಏನು ಹೇಳಿದ್ರು ಒಂದ್ಸರಿ ನೋಡ್ಬಿಡೋಣ. पिछले 2 महीने से हमारे पड़ोस में ही इतना बड़ा युद्ध चल रहा है।
इसका असर पूरी दुनिया पर पड़ा है और भारत पर तो और भी गंभीर असर हुआ है। साथियों, भारत के पास बड़े बड़े तेल के कुएं नहीं है। हमें अपनी जरूरत का पेट्रोल, डीजल, गैस, ये सब बहुत बड़ी मात्रा में दुनिया के दूसरे देशों से, बाहर से मंगाना पड़ता है। युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम ಪ್ರಧಾನಿ ಮೋದಿ ಅವರ ಮಾತುಗಳನ್ನು ಕೇಳಿಸಿಕೊಂಡ್ರಿ. ಅವರು ಹೇಳ್ತಾ ಇದ್ದಾರೆ ಚಿನ್ನ ಬೇಡ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕಡಿಮೆ ಬಳಸಿ ಅಂತ. ಏನಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಸಾರಾಂಶ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ರಾಷ್ಟ್ರದ ಹಿತದೃಷ್ಟಿಯಿಂದ ಜನರು ಕನಿಷ್ಠ 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಭಾರತೀಯರು ಅಂತ ಹೇಳಿದ್ರೆ ಆಭರಣ ಪ್ರಿಯರು, ಬಂಗಾರ ಪ್ರಿಯರು ಅಂತ ಹೇಳಲಾಗುತ್ತೆ. ಬಂಗಾರದ ದರವು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಅವರು ಹೇಳಿರುವಂತಹ ಹೇಳಿಕೆ, ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ನಂತ ಉತ್ಪನ್ನಗಳ ಸಮಯದಿಂದ ಬಳಸಿ, ಅನಾವಶ್ಯಕವಾಗಿ ಖರ್ಚು ಮಾಡಕ್ಕೆ ಹೋಗಬೇಡಿ ಅಂತ. ಇದು ಆರ್ಥಿಕತೆಯ ಮೇಲೆ ನೇರ ಮತ್ತು ಅತ್ಯಂತ ಋಣಾತ್ಮಕ ಪರಿಣಾಮ ಬೀರುತ್ತೆ. ವಿದೇಶಿ ವಿನಿಮಯವನ್ನು ಉಳಿಸಿ ಯುದ್ಧದ ನಕಾರಾತ್ಮಕ ಪರಿಣಾಮವನ್ನು ತಡಿಬಹುದು ಅಂತ ಸಾಮೂಹಿಕ ಭಾಗಿತ್ವಕ್ಕಾಗಿ ಅವರೆಲ್ಲ ಕರೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇಂಧನ ಬಳಕೆ ಕಡಿಮೆ ಮಾಡೋದಕ್ಕೆ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಬೇಕು, ಅದಕ್ಕೆ ಹೋಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಯುದ್ಧ ಶುರುವಾದ ಮೇಲೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಸರ್ಕಾರದ ಬಳಿ ಮುಂದಿನ 2-2.5 ತಿಂಗಳಿಗೆ ಆಗುವಷ್ಟು ತೈಲದ ಸಂಗ್ರಹ ಇದೆ. ಯಾವುದೇ ಕಾರಣಕ್ಕೂ ಜನ ಪ್ಯಾನಿಕ್ಗೆ ಒಳಗಾಗಬಾರ್ದು. ಹೆಚ್ಚು ತೈಲವನ್ನು ಖರೀದಿ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳುವಂತಹ ಪ್ರಯತ್ನಕ್ಕೆ ಹೋಗಬಾರ್ದು. LPG ವಿಚಾರದಲ್ಲೂ ಕೂಡ ಹಾಗೆ ಅಂತ ಹೇಳಲಾಗಿದೆ. ನೀವು ನೋಡಿ, ಭಾರತದಲ್ಲಿ 3ನೇ ಅತಿ ದೊಡ್ಡ ಇಂಧನ ಗ್ರಾಹಕ ದೇಶ ಭಾರತ. 88% ನಾವು ಆಮದು ಮಾಡಿಕೊಳ್ತೀವಿ. ಮಧ್ಯಪ್ರಾಚ್ಯದಿಂದ ಅತಿ ಹೆಚ್ಚು ತೈಲ ನಮಗೆ ಬರುತ್ತೆ. ಹಿಂದೆ ಒಂದು 25-26 ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ವಿ. ಈಗ ಒಂದು 41 ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ರಷ್ಯಾದಿಂದಲೂ ಕೂಡ ಅತಿ ಹೆಚ್ಚು ತೈಲವನ್ನು ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಅಮೆರಿಕದ ಕಾರಣಕ್ಕಾಗಿ ಅದು ಕೂಡ ಕುಂಠಿತ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾದಂತಹ ಸಮಯದಲ್ಲಿ ಹಾರ್ಮುಜ್ನಲ್ಲಿ 20% ತೈಲ ಏನು ಬರಬೇಕಾಗಿತ್ತು, ಅಂದರೆ ಒಟ್ಟಾರೆ ಜಾಗತಿಕವಾಗಿ ಅದರ ಮೇಲೆ ಹೊಡೆತ ಬಿದ್ದಿದ್ದನ್ನು ನೋಡಿದ್ದೀವಿ. ಹೊಡೆತ ಬಿದ್ದ ತಕ್ಷಣ ಏನಾಯಿತು ಅಂತ ಹೇಳಿದರೆ, ನಮ್ಮ ವಾಣಿಜ್ಯ ತೈಲ ಸಂಗ್ರಹಾರ ಏನಿದೆ, ಆ ಸಂಗ್ರಹಾರದ ಮೂಲಕ 74 ದಿನಗಳ ಕಾಲ ದೇಶವನ್ನು ಮುನ್ನಡೆಸೋದಕ್ಕೆ ಅವಕಾಶ ಇದೆ. ಒಂದು ಆಪ್ಷನ್. ಎರಡನೇ ಆಪ್ಷನ್ನು, ಭಾರತ ಭೂಗತ ತೈಲ ಸಂಗ್ರಹಾರದಿಂದ 9.5 ದಿನಗಳ ಕಾಲ ದೇಶವನ್ನು ಮುನ್ನಡೆಸಬಹುದು. ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಯುದ್ಧದ ಈ ಜರ್ಜರಿತ ಆದ ನಂತರ ಭಾರತದ ತೈಲ ಸಂಗ್ರಹಾರದಲ್ಲಿ ತೈಲದ ಪ್ರಮಾಣ ಕಡಿಮೆ ಆಗಿದೆ, ಖರ್ಚಾಗ್ಬಿಟ್ಟಿದೆ. ಈ ಖರ್ಚಾದ ತಕ್ಷಣ ಇದೀಗ 25 ದಿನಕ್ಕೆ ಮಾತ್ರ ಸಾಕಾಗುವಷ್ಟು ತೈಲ ಮಾತ್ರ ಈ ಸಂಗ್ರಹಾರಗಳಲ್ಲಿ ವ್ಯವಸ್ಥೆ ಇದೆ. ಕೇವಲ 25 ದಿನಕ್ಕೆ ಆಗುವಷ್ಟು ಮಾತ್ರ ಇದರಲ್ಲಿ ಇದೆ ಎನ್ನುವಂತಹ ಸುದ್ದಿಗಳು ಅನೇಕ ದಿನಗಳಿಂದ ಬರೋದಕ್ಕೆ ಶುರುವಾಯಿತು. ಈ ಸುದ್ದಿಗಳು ಬರೋದಕ್ಕೆ ಶುರುವಾಗಿದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಕ್ಕೂ ಕೂಡ ಒಂದು ಸಾಮ್ಯತೆಯನ್ನು ಕಲ್ಪಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ನೀವು ನೋಡಿ, ಇದು 3ನೇ ಬಾರಿ, ಇತಿಹಾಸದಲ್ಲಿ 3ನೇ ಬಾರಿ ಇಂಥದ್ದೊಂದು ಎಮರ್ಜೆನ್ಸಿಯನ್ನು ನಾವು ತೈಲದ ವಿಚಾರದಲ್ಲಿ ಅನುಭವಿಸ್ತಾ ಇದ್ದೀವಿ. ಒಂದು 1973ರಲ್ಲಿ ಅರಬ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಅವತ್ತು ಇಂದಿರಾ ಗಾಂಧಿಯವರ ಸರ್ಕಾರ ಇತ್ತು ದೇಶದಲ್ಲಿ. ಅವರು ಕೂಡ ಅನೇಕ ನಿರ್ಬಂಧಗಳನ್ನು ಹೇರಿದ್ರು. ಅನೇಕ ದೊಡ್ಡ ಜಾರ್ಜ್ ಫರ್ನಾಂಡಿಸ್ ಅವರಾಗಿರ್ಬೋದು, JP ಅವರ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾಗಿತ್ತು. ಯಾವ ಕಾರಣಕ್ಕಾಗಿ? ಇದೇ ತೈಲದ ವಿಚಾರದಲ್ಲಿ ದೇಶ ಜರ್ಜರಿತವಾಗಿ ಹೋಗ್ಬಿಟ್ಟಿತ್ತು. 1973ರಲ್ಲಿ ನಮಗೆ ಪೆನ್ಷನ್ ಇಲ್ಲ ಅಂತ ರೈಲ್ವೆ ನೌಕರರೆಲ್ಲ ಪ್ರತಿಭಟನೆಗಿಳಿದು ಬಿಟ್ಟಿದ್ರು. ತೈಲದ ವಿಚಾರದಲ್ಲಿ ಪೆನ್ಷನ್ ಕೊಡೋದು, ಬೋನಸ್ ಕೊಡೋದು, ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಅಂತಹ ಪರಿಪ್ರಮಾಣದಲ್ಲಿ 73ರಲ್ಲಿ ದೇಶ ಹೋಗಿತ್ತು. ಅದಾದ ನಂತರ 75ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ಅದೇ ಕಾರಣ ಅಂತಲೂ ಕೂಡ ಹೇಳ್ತಾರೆ. ಒಂದು. ಎರಡನೇದ್ದು 1973ರಲ್ಲಿ ಯಾವಾಗ ಇರಾನ್ ಕ್ರಾಂತಿ ಆಯಿತು, ಅಯತಲ್ಲಾ ಅಲಿ ಖಮೇನಿ ಅಧಿಕಾರಕ್ಕೆ ಬಂದರು. ಆ ಸಮಯದಲ್ಲೂ ಕೂಡ ಇರಾನ್ ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡಿತು. ಅದು ಕೂಡ ದೊಡ್ಡ ಹೊಡೆತ ಭಾರತಕ್ಕೆ ಕೊಟ್ಟಿತ್ತು. 1979ರ ನಂತರ 2026ರಲ್ಲಿ ಮತ್ತೊಮ್ಮೆ ಇಂಥದ್ದೊಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. 73ರಲ್ಲಿ ಹೇಗೆ ಇಂದಿರಾ ಗಾಂಧಿ ದೇಶದ ಜನರಿಗೆ ಮನವಿಯನ್ನ ಮಾಡಿದ್ರಲ್ಲ, ಈ ವಿಚಾರದಲ್ಲಿ ನಾವು ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಇಡಬೇಕು ಅಂತ, ಅದೇ ಮಾದರಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಒಂದು ಕರೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ತೈಲವನ್ನು ಸ್ವಲ್ಪ ಕಡಿಮೆ ಬಳಕೆ ಮಾಡಿ, ಸಹಕಾರ ಕೊಡಿ ಸರ್ಕಾರದ ಜೊತೆಗೆ ಎನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡಿದ್ದಾರೆ. ಇದರ ಜೊತೆಗೆ ಇದಕ್ಕೆ ಕಾರಣಗಳೇನು? ಪ್ರಧಾನಿ ನರೇಂದ್ರ ಮೋದಿ ಮಿತವ್ಯಯದ ಲೆಕ್ಕಾಚಾರಗಳು ಏನು ಎನ್ನುವಂತಹ ಪ್ರಶ್ನೆ ಬರುತ್ತೆ.
ಅದಕ್ಕೆ ಅನೇಕ ಲೆಕ್ಕಾಚಾರಗಳಿದೆ. ವಿದೇಶಿ ವಿನಿಮಯ ಮೀಸಲನ್ನ ರಕ್ಷಣೆ ಮಾಡಬೇಕು ಅಂತ. ವಿದೇಶಿ ವಿನಿಮಯ ಮೀಸಲು ರಕ್ಷಣೆ ಆಗಬೇಕು. 2026ರಲ್ಲಿ ಅದು 728 ಬಿಲಿಯನ್ ತಲುಪಿತ್ತು. ಆದರೆ ಇದೀಗ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಸ್ವಲ್ಪ ಕಡಿಮೆ ಆಗಿದೆ. ಏನಿದು ವಿದೇಶಿ ವಿನಿಮಯ ಮೀಸಲು? ಕೇಂದ್ರ ಸರ್ಕಾರ ಏನಿದೆ ಅದನ್ನು ಕೇಂದ್ರ ಬ್ಯಾಂಕ್ಗಳಲ್ಲಿ ವಿದೇಶಿ ಕರೆನ್ಸಿ ಅಥವಾ ಇತರ ಆಸ್ತಿಗಳನ್ನು ಕಾಯ್ದಿರಿಸಿದಂತಹ ವಿಧಿ ಅಂತ ಹೇಳ್ತಾರೆ. ಇದನ್ನು ಎದಕ್ಕೆ ಉಪಯೋಗ ಮಾಡ್ತಾರೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲವನ್ನು ಖರೀದಿ ಮಾಡೋದಕ್ಕೆ, ಬಂಗಾರವನ್ನು ಖರೀದಿ ಮಾಡೋದಕ್ಕೆ, ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ ತುರ್ತಾಗಿ ಹಣ ಬೇಕಾಗುತ್ತಲ್ಲ, ಇದನ್ನು ಮೀಸಲಿಡುವಂತಹ ವ್ಯವಸ್ಥೆಗೆ ವಿದೇಶಿ ವಿನಿಮಯ ಮೀಸಲು ಅಂತ ಹೇಳ್ತಾರೆ. ಆದರೆ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಫೆಬ್ರವರಿ 28ನೇ ತಾರೀಕಿಂದ ಮಾರ್ಚ್ 2ನೇ ತಾರೀಕಿಗೆ ಬ್ರೆಂಚ್ ಕಚ್ಚಾ ತೈಲದ ದರ ಏನಾಯಿತು? $80ರಿಂದ $82 ಹೋಯಿತು. ಅದಕ್ಕಿಂತ ಮೊದಲು $70 ಆಸುಪಾಸಿನಲ್ಲಿ ಇತ್ತು. ಏಕಾಏಕಿ $10ರಿಂದ $12 ಜಾಸ್ತಿ ಆಯಿತು. ಏಪ್ರಿಲಲ್ಲಿ 64% ದರ ಏರಿಕೆ ಆಯಿತು, $100 ಹೋಗಿದೆ. ಇವತ್ತು ಸ್ವಲ್ಪ ಮತ್ತೆ ಕಡಿಮೆ ಆಗೋ ಪ್ರಯತ್ನ ಆಗಿದೆ, ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಆದರೆ ಮತ್ತೊಂದು ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ತೈಲ ಬೆಲೆ ಏರಿಕೆ ಆದಾಗ ಆಮದು ಮೌಲ್ಯ, ಅಂದರೆ ಆಮದಿಗೆ ನಾವು ಹಣವನ್ನು ಏನು ಕೊಡಬೇಕಾಗಿತ್ತಲ್ಲ, ಅದೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಹೀಗಾಗಿ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಹೋಯಿತು. ರೂಪಾಯಿ ಮೌಲ್ಯ ಕುಸಿತ ಆಗಿದ್ದರ ಪರಿಣಾಮ ಫೆಬ್ರವರಿ 2026ರಲ್ಲಿ 728 ಬಿಲಿಯನ್ ಇದ್ದಿದ್ದಂತಹ ವಿದೇಶಿ ವಿನಿಮಯ ಮೀಸಲು ಇದೀಗ ಇಳಿಕೆಯಾಗಿ 690.69 ಬಿಲಿಯನ್ಗೆ ಇಳಿಕೆ ಆಗಿದೆ. ಅಂದರೆ ಎಷ್ಟು ಕಡಿಮೆ ಆಯಿತು? ಅಲ್ಲಿಗೆ 7.7 ಬಿಲಿಯನ್ ಕಡಿಮೆ ಆಗಿದೆ ಕಳೆದ 2 ತಿಂಗಳಲ್ಲಿ. ಕಳೆದ 2 ತಿಂಗಳಲ್ಲಿ ಅವರೊಂದು ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳ್ತಾರೆ ಅವರು? ವಿದೇಶಿ ಕರೆನ್ಸಿ ಸ್ವತ್ತೇನಿದೆ $551, ಇದೀಗ ಅದು 2.79 ಇಳಿಕೆ ಆಗಿದೆ. ಚಿನ್ನದ ಮೀಸಲು $115 ಕಡಿಮೆಯಾಗಿ ಅಲ್ಲಿಗೆ ಬಂದು ನಿಂತಿದೆ. ಅದರಲ್ಲಿ 5.02 ಇಳಿಕೆ ಆಗಿದೆ. ವಿಶೇಷ ಹಿಂಪಡೆಯುವ ಹಕ್ಕಿನಲ್ಲಿ $18.78 ಅಲ್ಲಿಗೆ ಬಂದು ನಿಂತಿದೆ. ಅದು ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತ ಹೇಳ್ತಾರೆ. IMF ಮೀಸಲು ಮೊತ್ತ $4.86 ಅಂತ ಹೇಳ್ತಾರೆ. ಅದು ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತ. ಆದರೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಏನಿದೆ, ಈ ವಿದೇಶಿ ವಿನಿಮಯ ಮೀಸಲು ಏನಾಗಿದೆ? ಕಡಿಮೆ ಆಗಿದೆ ಅಂತ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಹಿಂದೆ 1 ಲೀಟರ್ ಪೆಟ್ರೋಲ್ನ ದರ $80 ಇತ್ತು ಅಂತ ಅಂದ್ಕೊಳ್ಳಿ. $80 ಇತ್ತು. ಅದು ಕಚ್ಚಾ ತೈಲದ ದರವೂ ಕೂಡ ಈ ಹಿಂದೆ ಕಡಿಮೆ ಇತ್ತು. ಆ ಕಡಿಮೆ ಇದ್ದಾಗ ನಾವು ಕಡಿಮೆ ಪ್ರಮಾಣದ ಡಾಲರ್ಗಳನ್ನು ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ಬಂತು. ಆದರೆ ಯಾವಾಗ ಕಚ್ಚಾ ತೈಲದ ದರ ಜಾಗತಿಕ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗ್ತಾ ಹೋಯಿತು, ಆವಾಗ ನಮ್ಮ ವಿದೇಶಿ ವಿನಿಮಯದ ದರವೂ ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಆವಾಗ ನಾವು ಡಾಲರನ್ನು ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಬಳಕೆ ಮಾಡೋದಕ್ಕೆ ಶುರುವಾದಾಗ ರೂಪಾಯಿ ಮೌಲ್ಯ ಕುಸಿತಕ್ಕೆ ಹೋಗ್ತಾ ಇದೆ. ಇವತ್ತು ಒಂದು 10 ಪೈಸೆ ಕಡಿಮೆ $94 ಬಂದು ನಿಲ್ಬಿಡ್ತಿದೆ. $94 ಇವತ್ತು ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರುಗಡೆ ಇರೋದು. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಮೋದಿಯವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇದೆ. ಇದು ವಿದೇಶಿ ವಿನಿಮಯ ಮೀಸಲಿನ ಕತೆ. ಆದರೆ ಮತ್ತೊಂದು ಕಡೆ ಅವರು ಹೇಳ್ತಾ ಇದ್ದಾರೆ, ರೂಪಾಯಿ ಮೌಲ್ಯ ಕುಸಿತಕ್ಕೆ ಒಂದು ತಡೆಯನ್ನು ತರಬೇಕು ಅಂತ. ಯಾವ ಪರಿಪ್ರಮಾಣದಲ್ಲಿ ಕುಸಿತಾ ಇದೆ ರೂಪಾಯಿ ಮೌಲ್ಯ? ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೆಚ್ಚು ತೈಲವನ್ನು, ಬಂಗಾರವನ್ನು ಯಾವುದ್ರ ಮುಖಾಂತರ ಖರೀದಿ ಮಾಡ್ತೀವಿ? ಇದೇ ಡಾಲರ್ನ ಮುಖಾಂತರದಲ್ಲಿ ನಾವು ಖರೀದಿ ಮಾಡೋದು. ಹೀಗಾಗಿ ಏನಾಗ್ತಾ ಇದೆ, ಚಿನ್ನ ತೈಲವನ್ನು ಕಡಿಮೆ ಮಾಡಿದರೆ ಡಾಲರ್ಗೆ ಇರುವಂತಹ ಬೇಡಿಕೆ ಕಡಿಮೆ ಆಗುತ್ತೆ. ನಾವು ಅತಿ ಹೆಚ್ಚು ಚಿನ್ನವನ್ನು ಬೇರೆ ಬೇರೆ ದೇಶಗಳಿಂದ ತೆಗೆದುಕೊಂಡು ಬರ್ತೀವಿ, ತೈಲವನ್ನು ಖರೀದಿ ಮಾಡ್ಕೊಂಡು ಬರ್ತೀವಿ. ಹೀಗಾಗಿ ಅದಕ್ಕೆ ಪಾವತಿ ಮಾಡೋದು ಡಾಲರ್ ಮುಖಾಂತರ ಮಾಡ್ತೀವಿ. ಒಂದು ವೇಳೆ ಅದರ ಪ್ರಮಾಣ ಕಡಿಮೆ ಆದರೆ ಡಾಲರ್ ಮಾರುಕಟ್ಟೆಗೆ, ಅಂದರೆ ನಾವು ಅದರ ಪಾವತಿ ಕಡಿಮೆ ಆಗುತ್ತೆ. ಅದು ನಮಗೆ ರೂಪಾಯಿ ಮೌಲ್ಯ ಪುನಶ್ಚೇತನ ಆಗೋದಕ್ಕೆ ಸಹಾಯ ಆಗುತ್ತೆ. ಇದರೊಂದು ಜೊತೆಗೆ ರೂಪಾಯಿ ಮೌಲ್ಯ ತೀವ್ರವಾಗಿ ಕುಸಿಯದಂತೆ ತಡೆಯೋದಕ್ಕೆ ನಮಗೆ ಅವಕಾಶಗಳು ಇರುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಇದರ ಜೊತೆಗೆ ಚಾಲ್ತಿ ಖಾತೆ ಕೊರತೆಯ ನಿಯಂತ್ರಣ ಅಂತ ಹೇಳ್ತಾರೆ. ಚಾಲ್ತಿ ಖಾತೆ ನಿಯಂತ್ರಣ ಅಂತ ಹೇಳಿದ್ರೆ, ರಫ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಜಾಸ್ತಿ ಆದಾಗ ಈ ಚಾಲ್ತಿ ಖಾತೆಯ ಕೊರತೆಯನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ನೋಡಿ, ನಾವು ಸರಕಾಗಿರ್ಬೋದು, ಸೇವೆ ಆಗಿರ್ಬೋದು, ಈ ಒಟ್ಟಾರೆ ರಫ್ತು ನಮ್ಮ ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದು. ಅದರ ಜೊತೆಗೆ ತೈಲ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ನಾವು ಹೆಚ್ಚು ಏನು ಮಾಡ್ಕೊಳ್ತೀವಿ? ಆಮದು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಆಗ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಚಾಲ್ತಿ ಖಾತೆಗಳ ಕೊರತೆ ನಿರ್ಮಾಣ ಆಗುತ್ತೆ. ಹೆಂಗಾಗುತ್ತೆ ಇದು ಅಂತ ಹೇಳಿದರೆ, ರಫ್ತಿಗಿಂತ ಆಮದನ್ನು ಹೆಚ್ಚು ಮಾಡಿಕೊಂಡಾಗ ವಿದೇಶಿ ಕಂಪನಿಗಳಿಗೆ ನಾವು ಪಾವತಿ ಮಾಡ್ತೀವಲ್ವಾ, ಹೆಚ್ಚಿನ ಡಾಲರ್ ಪಾವತಿ ಮಾಡೋದಕ್ಕೆ ಅವಶ್ಯಕತೆ ಬಿದ್ದುಬಿಡುತ್ತೆ. ಆಗ ಡಾಲರ್ ಖರೀದಿಗೆ ರೂಪಾಯಿ ಮಾರಾಟ ಮಾಡಬೇಕಾದಂತಹ ಪರಿಸ್ಥಿತಿ. ಅಮೆರಿಕದ ಡಾಲರ್ ಅನ್ನು ನಾವು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ರೂಪಾಯಿನ ಮಾರಾಟ ಮಾಡಬೇಕು. ಆಗ ಪರಿಸ್ಥಿತಿ ಏನಾಗುತ್ತೆ? ರೂಪಾಯಿ ಕುಸಿತಕ್ಕೆ ಕಾರಣ ಆಗಿಬಿಡುತ್ತೆ.
2023-24ರಲ್ಲಿ 0.7ರಷ್ಟಿತ್ತು ಈ ಚಾಲ್ತಿ ಖಾತೆಯ ಕೊರತೆ. 2022-23ರಲ್ಲಿ 2% ಆಗಿದೆ ಅಂತ ಹೇಳ್ತಾರೆ. ನೀವು ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಭಾರತದ ಒಟ್ಟಾರೆ ರಫ್ತು ಏನಿದೆ $778 ಬಿಲಿಯನ್ ಅಂತ ಹೇಳ್ತಾರೆ. ಆದರೆ ಒಟ್ಟಾರೆ ಆಮದು ಎಷ್ಟಿದೆ ನೋಡಿ, ನಮ್ಮ ರಫ್ತು ಮತ್ತು ಆಮದಿನ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ರಫ್ತು ಇರೋದು $778 ಬಿಲಿಯನ್, ಒಟ್ಟು ಆಮದು ಇರೋದು $850 ಬಿಲಿಯನ್ ಇದೆ. ಅಲ್ಲಿ ನಮಗೆ ವ್ಯತ್ಯಾಸ ಬರ್ತಾ ಇರೋದು $75.6 ಬಿಲಿಯನ್ ವ್ಯತ್ಯಾಸ ಬರುತ್ತೆ. ಈ $75.6 ಬಿಲಿಯನ್ ವ್ಯತ್ಯಾಸ ಏನಿದೆಯಲ್ಲ ಆಮದು ಮತ್ತು ರಫ್ತಿನಲ್ಲಿ, ಅಂದರೆ ನಾವು ಹೇಳ್ತಾ ಇರೋದು ಆಮದನ್ನು ನಾವು ಹೆಚ್ಚಳಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೆಚ್ಚು ಆಮದನ್ನು ಮಾಡಿಕೊಂಡಾಗ ಚಾಲ್ತಿ ಖಾತೆಗಳ ಕೊರತೆ ಉಂಟಾಗುತ್ತೆ. ಇದು ಕೂಡ ರೂಪಾಯಿ ಮೇಲೆ ದೊಡ್ಡ ಮಟ್ಟದ ಹೊಡೆತವನ್ನು ಬೀಳುತ್ತೆ ಅನ್ನೋದು ಲೆಕ್ಕಾಚಾರ ಇದೆ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಮೋದಿಯವರ ಉದ್ದೇಶ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಆರ್ಥಿಕ ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋದು ಅಂತ ಲೆಕ್ಕಾಚಾರ ಇದೆ. ಭೌತಿಕವಾಗಿ ಚಿನ್ನವನ್ನು ಖರೀದಿಯನ್ನು ಕಡಿಮೆಗೊಳಿಸಿ ಚಿನ್ನದ ನಗದೀಕರಣ ಯೋಜನೆಯನ್ನು ವೃದ್ಧಿಗೊಳಿಸುವುದು, ಚಿನ್ನವನ್ನು ಭಾರತೀಯ ಉದ್ಯಮಗಳಲ್ಲಿ ತೊಡಗಿಸಿದ್ರೆ ಅದು GDP ಬೆಳವಣಿಗೆಗೆ ಪೂರಕ ಆಗುತ್ತೆ ಅಂತ. ಹೆಂಗಿದು ಲೆಕ್ಕಾಚಾರ ಅಂತ ಹೇಳಿದ್ರೆ, ನೀವು ನೋಡಿ, ಚಿನ್ನವನ್ನು ಖರೀದಿ ಮಾಡಿ ಮನೆಯಲ್ಲಿ ಇಟ್ಟರೆ ಅದು ನಿಮಗೆ ವೈಯಕ್ತಿಕವಾಗಿ ಸೇವಿಂಗ್ಸ್ ಆಗ್ಬೋದು. ಅಂದರೆ ನನ್ನ ಬಳಿ ಚಿನ್ನ ಇದೆ ಅಂತ, ಅದನ್ನೇ ನೀವು ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಅಥವಾ ಅದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೋಡಿದರೆ ಅದು GDPಗೆ ಸಹಾಯ ಆಗುತ್ತೆ. ಇದನ್ನು ನೀವು ಗಮನಿಸಬೇಕಾದಂಥ ಸಂಗತಿ. ಚಿನ್ನದ ಮೇಲಿನ ವ್ಯಾಮೋಹವನ್ನು ಕಡಿಮೆ ಮಾಡಬೇಕು, ಅದನ್ನು ಹಣಕಾಸಿನ ಆಸ್ತಿಯನ್ನಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಮೋದಿ ಅವರದ್ದಿದೆ ಅಂತ. ಭಾರತೀಯ ಮನೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಗಮನಿಸಬೇಕಾದ ಸಂಗತಿ ಇದು. ಮನೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಒಟ್ಟು 25,000 ಟನ್ಗಿಂತಲೂ ಹೆಚ್ಚು ಚಿನ್ನ ಬಳಕೆಯಾಗದೆ ಹಾಗೆ ಉಳಿದಿದೆ. ಮನೆ ಮತ್ತು ದೇವಸ್ಥಾನಗಳಲ್ಲಿ ಇರೋದು 25,000 ಟನ್ ಚಿನ್ನ ಬಳಕೆಯಾಗದೆ ಹಾಗೆ ಉಳಿದಿದೆ. ಈ ಬಳಕೆಯಾಗದೆ ಹಾಗೆ ಉಳಿದಿರುವಂತಹ ಚಿನ್ನ ಏನಿದೆ, ಇದರಿಂದ ಆರ್ಥಿಕವಾಗಿ ಯಾವುದೇ ಲಾಭ ಆಗಲ್ಲ. ಇದನ್ನು ಠೇವಣಿ ಇಡೋದ್ರಿಂದ ಆರ್ಥಿಕವಾಗಿ ಏನೂ ಆಗೋದಿಲ್ಲ. ಆದರೆ ಇದನ್ನು ಲಾಕರ್ನಲ್ಲಿ ಇಟ್ಟರೆ ಯಾವುದೇ ಲಾಭ ಸಿಗೋದಿಲ್ಲ. ಅದರ ಬದಲಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದರೆ ಅದರಿಂದ ಲಾಭವನ್ನು ಗಳಿಸಬಹುದು, ಬಡ್ಡಿಯನ್ನು ಗಳಿಸಬಹುದು. ಇದು ಚಾಲ್ತಿ ಖಾತೆ ಕೊರತೆ ಅಂತ ಏನು ಹೇಳ್ತೇವಲ್ವಾ, ಅದನ್ನು ನಿಯಂತ್ರಣ ಮಾಡೋದಕ್ಕೆ, ಆ ಕೊರತೆಯನ್ನು ನಿಭಾಯಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ಅದಕ್ಕೆ ಆರ್ಥಿಕ ತಜ್ಞರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಏನಂತ, ಲಾಕರ್ನಲ್ಲಿ ನೀವು ಬಂಗಾರ ಇಟ್ಟರೆ ಅದು ವೈಯಕ್ತಿಕ ಉಳಿತಾಯ ಆಗುತ್ತೆ, ಅದನ್ನೇನಾದರೂ ನೀವು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದರೆ ದೇಶಕ್ಕೆ ಉಳಿತಾಯ ಮಾಡ್ತೀರಿ ನೀವು ಅಂತ ಆರ್ಥಿಕ ತಜ್ಞರು ಅನೇಕ ಬಾರಿ ಇದನ್ನು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇದು ನರೇಂದ್ರ ಮೋದಿಯವರ ಹೇಳಿಕೆ ಹಿಂದಿರುವಂಥ ಲೆಕ್ಕಾಚಾರ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಆದರೆ ಇದು ಇಷ್ಟಕ್ಕೆ ಸೀಮಿತ ಆಯ್ತಾ? ಸಾಧ್ಯ ಇಲ್ಲ. ಇದಕ್ಕೊಂದು ರಾಜಕೀಯ ಬಣ್ಣವೂ ಕೂಡ ಶುರುವಾಯಿತು. ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದರು ಇದ್ರ ಬಗ್ಗೆ. ಏನಂತ, ಬೆಲೆ ಏರಿಕೆ ಮತ್ತು ಆರ್ಥಿಕ ಅಸ್ಥಿರತೆಯನ್ನು ನಿಭಾಯಿಸುವುದಕ್ಕೆ ನರೇಂದ್ರ ಮೋದಿ ಅವರು ವಿಫಲ ಆಗಿಬಿಟ್ಟಿದ್ದಾರೆ. ಹಿಂದೆ ಲೋಕಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಹಾಕಿದ್ರು ಅವರು. ಇದೀಗ ಒನ್ಸ್ ಅಗೇನ್ ಅದನ್ನೇ ಹೇಳ್ತಿದ್ದಾರೆ ಅವರು, ಇದನ್ನು ವಿಫಲ ಆಗಿಬಿಟ್ಟಿದ್ದಾರೆ. ಸರ್ಕಾರದ ತಪ್ಪು ಆರ್ಥಿಕ ನೀತಿಗಳಿಂದ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಹೊರೆಯನ್ನು ಜನರ ಮೇಲೆ ಹಾಕಲಾಗ್ತಿದೆ. ಸರ್ಕಾರದ ವೈಫಲ್ಯ ಮುಚ್ಚಿ ಹಾಕೋದಕ್ಕೆ ಜನರ ಸ್ವಾತಂತ್ರ್ಯವನ್ನು ಕಸಿಯಲಾಗ್ತಿದೆ. ಇದು ನೀತಿ ವೈಫಲ್ಯ ಮತ್ತು ಕಳಪೆ ಆರ್ಥಿಕ ಯೋಜನೆಯ ಫಲ ಅಂತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರು ಈ ಥರ ಟೀಕೆ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು. 1965ರ ಯುದ್ಧದ ಸಮಯದಲ್ಲಿ ಅಮೆರಿಕ ಏನು ಮಾಡ್ತು, ಭಾರತಕ್ಕೆ ಗೋಧಿಯನ್ನು ಪೂರೈಕೆ ಮಾಡ್ತಾ ಇತ್ತು. ಭಾರತಕ್ಕೆ ಅತಿ ಹೆಚ್ಚು ಗೋಧಿಯನ್ನು ಅಮೆರಿಕಾದವರು ಭಾರತಕ್ಕೆ ಅವರು ಪೂರೈಕೆ ಮಾಡ್ತಾ ಇದ್ರು. ಯುದ್ಧ ಆಯಿತು. ಯುದ್ಧ ಆದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರ್ಕಾರ ಇತ್ತು ಭಾರತದಲ್ಲಿ. ಅವತ್ತು ಅಮೆರಿಕ ಏನು ಮಾಡ್ತು, ನಾನು ನಿಮ್ಗೆ ಗೋಧಿ ಕೊಡಲ್ಲ ಅಂತ ಏಕಾಏಕಿಯಾಗಿ ಗೋಧಿಯನ್ನು ಕೊಡೋದನ್ನು ನಿಲ್ಲಿಸಿಬಿಡ್ತು. ಗೋಧಿ ಕೊಡೋದು ಸ್ಟಾಪ್ ಆದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಕರೆ ಕೊಟ್ಟರು. ಇಡೀ ದೇಶದಾದ್ಯಂತ ಇದು ಅತ್ಯಂತ ಪ್ರಚಲಿತದಂತಿರುವಂಥದ್ದು. ಏನಂತ ಹೇಳಿದ್ರು ಅಂತ ಹೇಳಿದ್ರು ಅವರು, ದೇಶದ ಜನತೆ, ದೇಶ ಇವತ್ತು ಆರ್ಥಿಕವಾಗಿ ಮತ್ತು ಆಹಾರದ ವಿಚಾರದಲ್ಲಿ ಕೆಲವೊಂದಿಷ್ಟು ಕೊರತೆಯನ್ನು ಎದುರಿಸ್ತಾ ಇದೆ. ದೇಶದ ಪ್ರತಿಯೊಬ್ಬರು ವಾರದಲ್ಲಿ ಒಂದು ಹೊತ್ತು ಉಪವಾಸ ಮಾಡಬೇಕು ಅಂತ. ಹೀಗಾಗಿ ಹಳ್ಳಿಗಳಲ್ಲಿ ಇವತ್ತು ಸೋಮವಾರ ಎಲ್ಲ ಉಪವಾಸ ಮಾಡ್ತಾರಲ್ಲ, ಯಾವ ಕಾರಣಕ್ಕಾಗಿ? ಶಾಸ್ತ್ರೀಯವರ ಉಪವಾಸ ಅಂತಾರೆ, ಅದು ಹಳ್ಳಿಯಲ್ಲಿ ಅತ್ಯಂತ ಪ್ರಚಲಿತ ಆಗಿ ಹೋಗ್ಬಿಡ್ತು. ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು? ಅವತ್ತು ಆಹಾರ ವಿಚಾರದಲ್ಲಿ ಭಾರತದಲ್ಲಿ ಆಗಿದ್ದಂತಹ ಬೆಳವಣಿಗೆಯ ಭಾಗವಾಗಿ ಇದು ಅನೇಕ ಅಂದರೆ ಇಂದಿರಾ ಗಾಂಧಿ ಅವರು ಕರೆ ಕೊಟ್ಟಿದ್ರು, ಇವತ್ತು ಮೋದಿಯವರು, ಈ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಲ್ಲ ಬೆಳವಣಿಗೆಗಳಿದೆ. ಆದರೆ ಇದು ರಾಜಕೀಯ ಲೇಪನವನ್ನು ಕೂಡ ಇದು ಪಡೆದುಕೊಂಡಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ, ಚಿನ್ನ ವರ್ಸಸ್ ತೈಲ ವಾರ್ಷಿಕ ಖರೀದಿಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದು ರಾಹುಲ್ ಗಾಂಧಿ ಅವರದ್ದಾಯಿತು. ಇದೀಗ ಚಿನ್ನ ವರ್ಸಸ್ ತೈಲ ವಾರ್ಷಿಕ ಖರೀದಿ. ಚಿನ್ನ ವಾರ್ಷಿಕ ಆಮದು ಎಷ್ಟಿದೆ ಅಂತ ಹೇಳಿದರೆ 72,000 ಮಿಲಿಯನ್, ಅಂದರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ 6,79,863 ಕೋಟಿ ರೂಪಾಯಿ. ಆ ಪರಿಪ್ರಮಾಣದಲ್ಲಿ ತೈಲದ ಆಮದು ಎಷ್ಟಿದೆ ಅಂತ ಹೇಳಿದರೆ 16,100 ಕೋಟಿ ಬಿಲಿಯನ್ ಇದೆ. ಅಂದರೆ ಇದು ಭಾರತೀಯ ರೂಪಾಯಿಯಲ್ಲಿ ನೋಡೋದಾದರೆ
13,36,300 ಕೋಟಿ ರೂಪಾಯಿ ಇದೆ. ಆಮದು ಅವಲಂಬನೆ ಚಿನ್ನ 95% ಇದೆ, ಕಚ್ಚಾ ತೈಲ 89% ಅವಲಂಬನೆ ಇರೋದು. ಭಾರತ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಚಿನ್ನದ ಗ್ರಾಹಕ ದೇಶ ಅಂತ ಹೇಳ್ತಾರೆ. ನೀವು ಚಿನ್ನ ನೋಡಿ, ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಆಗೋದು ಅಂದರೆ ನಮ್ಮ ಹಟ್ಟಿ ಆಗಿರ್ಬೋದು, ಕೋಲಾರ ಆಗಿರ್ಬೋದು. ಭಾರತದಲ್ಲಿ ಕೇವಲ 1,426 ಕೆಜಿಯಿಂದ 1,550 ಕೆಜಿ ಮಾತ್ರ ತಯಾರಾಗುತ್ತೆ. ಆದರೆ ಬೇಡಿಕೆ ಎಷ್ಟಿದೆ ಅಂತ ಹೇಳಿದರೆ ಬೇಡಿಕೆ ಇದರ 50 ಪಟ್ಟಿದೆ. ಈ 50 ಪಟ್ಟನ್ನು ನಿಭಾಯಿಸಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಮತ್ತೊಂದು ದೇಶದ ಮೇಲೆ ನಮ್ಮ ಡಿಪೆಂಡೆನ್ಸಿ ಇರಲೇಬೇಕು. ಈ ಡಿಪೆಂಡೆನ್ಸಿಯ ಕಾರಣಕ್ಕಾಗಿಯೇ ನಮ್ಮ ಈ ಆ ಕಡೆಯಿಂದ ಆಮದು ಮಾಡಿಕೊಳ್ಳೋ ಪ್ರಯತ್ನವೂ ಕೂಡ ಜಾಸ್ತಿ ಇದೆ. ಇದರ ಜೊತೆಗೆ ತೈಲವೂ ಕೂಡ ಅದೇ. ಈ ತೈಲವನ್ನು ನೀಗಿಸಬೇಕು, ಈ ತೈಲದ ಆಮದನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಥನಾಲ್ ಮಿಕ್ಸ್ ಆಗಬೇಕು, ಎಥನಾಲನ್ನು ಮಿಶ್ರಣ ಮಾಡಿ ಪೆಟ್ರೋಲಿಗೆ ಓಡಿಸಬೇಕು. 2025ರಲ್ಲಿ 20% ಆದರೂ ನಾವು ಅದನ್ನು ಪ್ರಯತ್ನ ಮಾಡಬೇಕು ಅಂತ ಕೇಂದ್ರ ಸಾರಿಗೆ ಹೆದ್ದಾರಿ ಸಚಿವಾಲಯ ಪ್ರಯತ್ನವನ್ನು ಪಡ್ತಾ ಇದೆ. ಇವತ್ತಿನ ತನಕ ಕೂಡ ಅದು ಯಶಸ್ವಿ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಗೋಲ್ಡ್ ಉದ್ಯಮಕ್ಕೆ ಇದೊಂದು ಹೊಡೆತ ಬೀಳುತ್ತಾ ಅಂತ. ಸಹಜವಾಗಿ ಒಬ್ಬ ದೇಶದ ಪ್ರಧಾನಿಗಳು 1 ವರ್ಷಗಳ ಕಾಲ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದಾಗ ಅದು ಗೋಲ್ಡ್ ಉದ್ಯಮಕ್ಕೆ ಹೊಡೆತವನ್ನು ಬೀಳುತ್ತಾ. ಯಾಕಂದರೆ ಜ್ಯುವೆಲರಿ ಕಂಪನಿಗಳ ಷೇರು ಕುಸಿತ 6ರಿಂದ 12% ಕುಸಿತ ಆಗಿದೆ ಎನ್ನುವಂಥ ಲೆಕ್ಕಾಚಾರ ಇದೆ. ಟೈಟಾನ್, ಕಲ್ಯಾಣ್ ಮತ್ತು ಸೆನ್ಕೋ ಗೋಲ್ಡ್ ಶೇರ್ಗಳು 6ರಿಂದ 12% ಕುಸಿತ ಆಗಿದೆ ಅಂತ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ಆಗಿದೆ. ಅಂದರೆ 1 ವರ್ಷ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ ಅವರು, ಪ್ರಧಾನಿಗಳು ಹೇಳ್ತಾ ಇರುವಂಥ ಮಾತು. ಅದು ಆ ಲೆಕ್ಕಾಚಾರಗಳು ಏನೇ ಇರಬಹುದು, ಆದರೆ ಗೋಲ್ಡ್ ಉದ್ಯಮವನ್ನೇ ನಂಬಿಕೊಂಡಿರುವಂಥವರ ಪರಿಸ್ಥಿತಿ, ಅಲ್ಲಿಯ ಉದ್ಯೋಗ ಆಗಿರ್ಬೋದು, ಅಲ್ಲಿಯ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಹೊಡೆತವನ್ನು ಬೀಳುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು. ಮತ್ತೊಂದು ಕಡೆ ಮಾರಾಟದಲ್ಲಿ ಭಾರಿ ಇಳಿಕೆ ಆಗಿದೆ ಅಂತ. ಭಾರತದಲ್ಲಿ ಪ್ರತಿ ವರ್ಷ 10ರಿಂದ 12 ಮಿಲಿಯನ್ ವಿವಾಹಗಳು ನಡೀತವೆ. ಅತಿ ಹೆಚ್ಚು ವಿವಾಹಗಳಾಗ್ತವೆ, ಸಾಂಪ್ರದಾಯಿಕವಾಗಿ ಆಗ್ತಾ ಇರೋದು. ಮದುವೆಗೆ ಅತಿ ಹೆಚ್ಚು ಚಿನ್ನವನ್ನು ನಾವು ಖರೀದಿ ಮಾಡ್ತೀವಿ. ಹೀಗಾಗಿ ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಜನರು ಚಿನ್ನವನ್ನು ಖರೀದಿ ಮಾಡದೆ ಹೋದರೆ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ ಅನ್ನೋಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಗೋಲ್ಡ್ ಉದ್ಯಮ ಗೋಳಾಟ ಫಿಕ್ಸ್ ಅನ್ನೋದರಲ್ಲಿ ಉದ್ಯೋಗದ ಮೇಲೆ ಹೊಡೆತ. ನಾನು ಅವಾಗಲೇ ಹೇಳ್ತಾ ಇರೋದಾದ್ರೆ ಈ ಚಿನ್ನದ ಕುಶಲಕರ್ಮಿಗಳಾಗಿರ್ಬೋದು, ಮಾರಾಟ ಮಳಿಗೆ ಆಗಿರ್ಬೋದು, ಇವೆಲ್ಲವನ್ನು ಯಾರ್ಯಾರು ನಂಬಿದ್ದಾರೆ ಅವರೆಲ್ಲರೂ ಅದನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಬೇಡಿಕೆ ಕಡಿಮೆ ಆದರೆ ಆಭರಣ ತಯಾರಿಕಾ ಘಟಕಗಳು ಮುಚ್ಚುವ ಅಪಾಯ ಹಂತಕ್ಕೆ ಅವೆಲ್ಲ ಹೋಗಬಹುದು ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ಲೆಕ್ಕಾಚಾರ. ಅಂದರೆ ಇಡೀ ಒಂದು ಉದ್ಯಮ, ಚಿನ್ನದ ಉದ್ಯಮ ಏನಿದೆ ಅದು ಮುಂದಿನ 1 ವರ್ಷಗಳ ಕಾಲ ಅಕಸ್ಮಾತ್ ಜನರು ಪ್ರಧಾನಿಗಳು ಹೇಳಿದ ಹಾಗೆಯೇ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ, ಅವರು ಹೇಳಿದ ಹಾಗೆ ಖರೀದಿ ಮಾಡೋದಕ್ಕೆ ಮುಂದೆ ಆಗದೆ ಹೋದರೆ ಒಟ್ಟಾರೆ ಉದ್ಯಮದ ಪರಿಸ್ಥಿತಿ ಏನಾಗುತ್ತೆ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅದಕ್ಕೆ ಅಲ್ಟರ್ನೇಟ್ ಆಗಿ ಅವ್ರು ಏನು ಮಾಡ್ತಾರೆ ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಇದು ನರೇಂದ್ರ ಮೋದಿ ಕೊಟ್ಟಂತಹ ಹೇಳಿಕೆ ಬಗ್ಗೆ ಆಯಿತು.